ಹಾಯ್ ಡಿಸೈನರ್ಸ್, ನೀಡಲಲ್ಲಿ ಕಲರ್ ಬಾರ್ಸ್ ಯಾಕಿದೆ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ನಮ್ಮದು ನೀಡಲ್ ನಂಬರು ಮತ್ತು ಯಾವ ಫ್ಯಾಬ್ರಿಕ್ಗೆ ಯೂಸ್ ಮಾಡ್ಬೋದು ಅಂತ ಈ ಕಲರ್ಸ್ಗಳನ್ನ ನೋಡಿ ನಾವು ಐಡೆಂಟಿಫೈ ಮಾಡ್ಬೋದು. ನಾರ್ಮಲಾಗಿ ನಮಗೆ ಗೊತ್ತಿರೋ ಹಾಗೆ ನೀಡಲ್ ನಂಬರ್ನ 11, 14, 16 ಅಂತ ಇಟ್ಕೊಂಡು ನಾವು ತಿಳ್ಕೊಳ್ತೀವಿ. ಕಲರ್ಸ್ ಇಂದನೇ ಡೀಟೇಲಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಪೂರ್ತಿ ನಾನು ಡೀಟೇಲಾಗಿ ಅದ್ರ ಫೋಟೋ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, 2 ಬಾರ್ಗಳಲ್ಲಿ ನಂಬರ್ಸ್ ಇದ್ದಾವೆ. ಸೊ ಇದರಲ್ಲಿ ಈ ಸೈಡಲ್ಲಿ ನಮ್ಮ ನೀಡಲ್ ಸೈಜ್ ಇದೆ ಮತ್ತು ಈ ಸೈಡಲ್ಲಿ ನೀಡಲ್ ಟೈಪ್ ಇದೆ. ಅಂದರೆ ಅಥವಾ ಸೈಜ್ ಅಂದರೆ ಯಾವ ನಂಬರ್ಸ್ ಅಂತ ತಿಳ್ಕೊಂಡು, ಟೈಪ್ಸ್ ಅಂತಂದರೆ ಯಾವ ಫ್ಯಾಬ್ರಿಕ್ ಮೇಲೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ ಪೂರ್ತಿ ಡೀಟೇಲ್ ಆಗಿದೆ. ನೋಡ್ತಾರೋ ಹಾಗೆ ನೀಡಲ್ ಮೇಲೆ 2 ಕಲರ್ ಇದೆ, ಒಂದು ಯೆಲ್ಲೋ ಕಲರ್ ಮತ್ತು ಇನ್ನೊಂದು ಪಿಂಕ್ ಕಲರ್. ಇಲ್ಲಿ ನೋಡ್ಬೋದು, ಪಿಂಕ್ ಕಲರಲ್ಲಿ 75 ಅಂದರೆ 11 ನಂಬರ್ದು ನೀಡಲ್ ಅದು. ಇನ್ನೊಂದೇನು ಯೆಲ್ಲೋ ಕಲರ್ ಇದೆಯಲ್ಲ, ಅದು ಸ್ಟ್ರೆಚ್ ಫ್ಯಾಬ್ರಿಕ್ಸ್ ಮೇಲೆ ಹೊಲಿಲಿಕ್ಕಾಗುತ್ತೆ. ಅದೇ ಥರ ಇಲ್ಲಿ ನೋಡಿದ್ರೆ ತಿಳ್ಕೊಳ್ಬೋದು ನೀವು, ಜರ್ಸಿ ಜೀನ್ಸ್ ಮೇಲೆ ಹೊಲಿಲಿಕ್ಕೆ ಕಲರ್ಸ್ ಚೇಂಜ್ ಇದಾವೆ. ಸೊ ಈ ಕಡೆ ಕೂಡ ನಂಬರ್ಸ್ ಕೂಡ ಚೇಂಜ್ ಇದೆ. ಅದೇ ಥರ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಈ ನೀಡಲ್ ಯಾವುದಕ್ಕೋಸ್ಕರ ಯೂಸ್ ಆಗುತ್ತೆ ಅಂತ ಹೇಳಿ. ನೋಡ್ಬೋದು, ನೀಡಲ್ ಪಾರ್ಟ್ಗಳಿಗೆ ನಾವು ಏನೇನಂತ ಕರಿತೀವಿ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ.